ನೀವು ಶಾಸಕರಾದ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ನಿಮಗೆ ನಿಮ್ದೇ ಆದಂತ ಒಂದು ಬಾಂಧವ್ಯ ಇರುತ್ತೆ, ನೀವು ಬೆಳೆದ್ಕೊಂಡು ಬಂದ ರೀತಿ ಬೇರೆ ಇರುತ್ತೆ, ಇಲ್ಲಿ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಶಾಸಕರು. ಈಗ 3 ಬಾರಿ ಶಾಸಕರಾದಾಗ ನಿಮ್ಮ ಅನುಭವದ ವಿಶೇಷತೆ ಏನು ಅಂತ ಅನ್ಸುತ್ತೆ? ನೋಡಿ, ಹಿಂದೆ 12 ವರ್ಷಗಳ ಹಿಂದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ಇದ್ದ ಶಾಸಕರ ಅವಧಿಯಲ್ಲಿ ಕುಡಿಯೋದಕ್ಕೆ ನೀರಿನ ಬಹಳ ಹಾಹಾಕಾರ ಇತ್ತು. ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಇತ್ತು. ನಗರ ಪ್ರದೇಶದಲ್ಲೂ ಕೂಡ ಕುಡಿಯೋ ನೀರಿಗೆ ಬಹಳ ತೊಂದರೆ ಇತ್ತು. ನಾನು ಉಪಚುನಾವಣೆಯಲ್ಲಿ ಸೋತಾಗ ಆ ಜನರ ಕಷ್ಟ ಸ್ಪಂದಿಸಬೇಕು ಅಂತೇಳಿ ಸರ್ಕಾರ ಶಾಸಕರು ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಮಾಡಿರಲಿಲ್ಲ. ಆಗ ನಾನು ಸ್ವಂತವಾಗಿ ಬೋರ್ವೆಲ್ ಕೊರೆಸಿ ಸುಮಾರು 40 ಟ್ಯಾಂಕರ್ಗಳನ್ನು ಇಟ್ಕೊಂಡು 40 ಟ್ಯಾಂಕರ್ಗಳ ಮುಖಾಂತರ ಎಲ್ಲಿ ದೂರವಾಣಿ ಕರೆ ಮಾಡ್ತಾರೆ ಆ ಗ್ರಾಮಕ್ಕೆ ಕುಡಿಯೋ ನೀರನ್ನು ಸ್ವಂತವಾಗಿ ಸರಬರಾಜು ಮಾಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೆ. ಸುಮಾರು ವರ್ಷಗಳ ಕಾಲ ಇದನ್ನು ನಾನು ನನ್ನ ಸ್ವಂತ ಖರ್ಚಿನಿಂದ ಜನರಿಗೆ ಕುಡಿಯುವ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಂದೆ. ಇದಾದ ನಂತರ ಅನೇಕ ಮಹಿಳೆಯರು ಪ್ರವಾಸಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ರು. ನನ್ನದೇ ಆಗಿರ್ತಕ್ಕಂಥ SN ಚಾರಿಟಬಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿ ಯಾರಿಂದ ಕೂಡ 1 ರೂಪಾಯಿ ಹಣ ತಗೊಳ್ದೆ ನನಗೆ ವ್ಯಾಪಾರದಿಂದ ಬರ್ತಕ್ಕಂಥ ಸಂಪಾದನೆಯಲ್ಲಿ ಸಮಾಜ ಸೇವೆಗೆ ಅಂತೇಳಿ ಇಂತಿಷ್ಟು ಹಣವನ್ನು ಮೀಸಲಿಟ್ಟು ಆ ಮುಖಾಂತರ ಹೊಸದಾಗಿ ಬಸ್ಗಳನ್ನು ಖರೀದಿ ಮಾಡಿ ವರ್ಷಾನುಗಟ್ಟಲೆ ಪ್ರತಿದಿನ ಮಹಿಳೆಯರಿಗೆ ಟೂರ್ಗಳನ್ನು ಮಾಡಿಸ್ತಾ ಇದ್ದೆ. ಪ್ರತಿದಿನ ಕೂಡ ಮಾಡಿಸ್ತಾ ಇದ್ದೆ. ಗೊರವನಹಳ್ಳಿ, ಧರ್ಮಸ್ಥಳ, ಮೈಸೂರು ಹೀಗೆ ಪ್ರತಿದಿನ ಪ್ರವಾಸಗಳನ್ನು ಮಾಡಿಸ್ತಾ ಇದ್ದೆ. ಪ್ರತಿ ಶಾಲಾ ಮಕ್ಕಳಿಗೆ ನನ್ನ ಪ್ರತಿ ವರ್ಷ ಕೂಡ ಸುಮಾರು 25 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮದೇ ಚಾರಿಟಬಲ್ ಟ್ರಸ್ಟಿಂದ ಪುಸ್ತಕ ಕೊಡ್ತಕ್ಕಂಥದ್ದಾಗ್ಬೋದು, ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಬಟ್ಟೆ ಕೊಡ್ತಕ್ಕಂಥದ್ದು, ಜೊತೆಗೆ ಈ ಸಾಮೂಹಿಕ ವಿವಾಹಗಳನ್ನು ಕೂಡ ಮಾಡ್ತಿದ್ದೆ. ಸಾಮೂಹಿಕ ವಿವಾಹಗಳನ್ನು ಮಾಡಿ ಬಡವರಿಗೆ ನಮ್ಮ ರೆಸಾರ್ಟಲ್ಲಿ ಸಾಮೂಹಿಕ ಉಚಿತ ವಿವಾಹಗಳನ್ನು ಮಾಡ್ತಾ ಇದ್ವಿ. ಇದಾದ್ರಿಂದ ಗಣಪತಿ ಹಬ್ಬ ಬಂದಾಗ ಪ್ರತಿ ಹಳ್ಳಿ ಕೂಡ ಗಣಪತಿ ಮೂರ್ತಿಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಸೊ ಅನೇಕ ದೇವಸ್ಥಾನಗಳನ್ನು ಕಟ್ಟುವಂಥ ಕೆಲಸವನ್ನು ಸಹಾಯ ಮಾಡ್ತಾ ಇದ್ವಿ. ಆಮೇಲೆ ಅನೇಕರಿಗೆ ಅನೇಕ ಮನೆ ಕಟ್ಟುವಾಗ್ಬೋದು, ಆಸ್ಪತ್ರೆ ಆಗ್ಬೋದು, ಇಂಥ ಸಂದರ್ಭಗಳಲ್ಲಿ ಸ್ವಂತವಾಗಿ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಬಂದೆ. ಅದಾದ ನಂತರ ನನ್ನ ಸಮಾಜ ಸೇವೆಯನ್ನು ಗುರುತಿಸಿದ ಜನ 2011ರಲ್ಲಿ ನಾನು ಯಾವ ಅಭ್ಯರ್ಥಿ ಮೇಲೆ 2000 ಸೋತೆ ಬೈ ಎಲೆಕ್ಷನ್ ಅಲ್ಲಿ ಅದೇ ಅಭ್ಯರ್ಥಿ ಮೇಲೆ ನನಗೆ 32,000 ಲೀಡನ್ನು ಕೊಟ್ಟು ನನ್ನ ಜನ ಗೆಲ್ಲಿಸಿದ್ರು. ಅದಾದ ನಂತರ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾನು ಏನು ಜನ ಕುಡಿಯೋ ನೀರಿಗೆ ಕಷ್ಟಪಡ್ತಾ ಇದ್ರು ಗ್ರಾಮೀಣ ಭಾಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಪ್ರಿಯಾರಿಟಿಯಾಗಿ ಆ ಕುಡಿಯೋ ನೀರು ಕೊಡಲಿಕ್ಕೆ ಚಾಲನೆಯನ್ನು ಮಾಡಿ ಇರ್ತಕ್ಕಂಥ 340 ಗ್ರಾಮಗಳಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ 2, 3, 4, 5, 10, 11 ಬೋರ್ವೆಲ್ಸ್ ಕೂಡ ಕೊರೆದಿದ್ದೇನೆ. ಸಮರ್ಪಕವಾಗಿ ಕೊರೆದು ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇವತ್ತು ಬಗೆಹರಿಸಿದ್ದೇನೆ. ಇವತ್ತು ನನ್ನ ಅವಧಿಯಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ನಗರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ. ಎರಡನೇದಾಗಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸಿಮೆಂಟ್ ಟ್ರಸ್ಟ್ಗಳನ್ನು ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕಂಥಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಸಿಮೆಂಟ್ ಟ್ರಸ್ಟ್ಗಳನ್ನು ಮಾಡಿಸಿದ್ದೇನೆ. ಆಮೇಲೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯೋ ನೀರಿನ RO ಪ್ಲ್ಯಾಂಟ್ಗಳು, ಬಿಸ್ಲರಿ ಪ್ಲ್ಯಾಂಟ್ಗಳನ್ನು ಸ್ಥಾಪನೆ ಮಾಡಿಸಿದ್ದೇನೆ. ಇನ್ನು ಕೆಲವು ಗ್ರಾಮಗಳಲ್ಲಿ ಮಾಡೋದಿದೆ, ಅದನ್ನು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.